ಪ್ರತಿನಿತ್ಯ ಮನೆ ಮುಂದೆ ಕಸದ ಗಾಡಿ ಬಂದ್ರು ಅದ್ಯಾಕೋ ಕೆಲವರಿಗೆ ಕಸ ಅಲ್ಲಿ ಕೊಡುವ ಮನಸ್ಸೇ ಇಲ್ಲ. ನೋಡಿ ಹೇಗೆ ಟೆಂಪೋದಲ್ಲಿ ಕಸವನ್ನ ತುಂಬಿಕೊಂಡು ಬಂದು ರಸ್ತೆ ಪಕ್ಕದಲ್ಲಿ ಎಸೆದಿದ್ದಾರೆ ಅಂತ. ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯ ದಾಬಸ್ಪೇಟೆಯ ಸರ್ವಿಸ್ ರಸ್ತೆ ಪಕ್ಕದಲ್ಲಿಯ ಜಾಗಕ್ಕೆ ಕಸಗಳನ್ನ ನಿತ್ಯವೂ ಕೂಡ ಡಂಪ್ ಮಾಡ್ತಿದ್ದಾರೆ. ವಿಪರ್ಯಾಸ ಅಂದ್ರೆ ನಿತ್ಯವೂ ಟಾಟಾ ಎಸ್ ಗಾಡಿಯಲ್ಲಿ ಪೂರ್ತಿಯಾಗಿ ಕಸವನ್ನ ತುಂಬಿಕೊಂಡು ತಂದು ಇಲ್ಲಿ ಎಸೆಯಲಾಗ್ತಾ ಇದೆ. ಇನ್ನು ಈ ರೀತಿಯಾಗಿ ಪರಿಸರ ಹಾಳು ಮಾಡುವ ಪ್ರವೃತ್ತಿಗೆ ಮುಂದಾದ ಈ ಯುವಕನನ್ನ ಪ್ರಶ್ನೆ ಮಾಡಿದ್ರೆ ಆತ ಕೊಟ್ಟ ಉತ್ತರ ಏನ್ ಗೊತ್ತಾ? ಎಲ್ಲಾರೆಲ್ಲ ಕಸ ಹಾಕ್ತಿದ್ದಾರಲ್ಲ, ಅದಕ್ಕೆ ನಾನು ಕಸ ಹಾಕ್ತಿದ್ದೀನಿ ಅಂತ ಹೇಳಿದ್ದಾನೆ. ಹಾಗಿದ್ರೆ ಸೋಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ? ದಿನನಿತ್ಯ ಈ ರೀತಿ ಮಾಡ್ತಾ ಇದ್ರು ಯಾಕಿನ್ನು ಇಂತಹ ನೀಚ ಮನಸ್ಥಿತಿಯ ವ್ಯಕ್ತಿಗಳಿಗೆ ಬಿಸಿ ಮುಟ್ಟಿಸುವ ಕಾರ್ಯ ಆಗಿಲ್ಲ? ಎನ್ಎಚ್ಎಐ ಸಿಬ್ಬಂದಿ ಕೂಡ ಈ ಬಗ್ಗೆ ಗಮನ ಹರಿಸಬೇಕು. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಹೋಗಲು ಆಗದೆ ದುರ್ವಾಸನೆ ಬರುವಂತೆ ಮಾಡ್ತಾ ಇರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಯಾರಪ್ಪ ನೀನು ಕಸ ಹಿಂಗ್ ತಗೊಂಬಂದಾಕ್ತಿಯ? ಯಾಕೆ ಹಿಂಗ್ ತಗೊಂಬಂದಾಕ್ತಾ ಇದೆಯಲ್ಲ ಕಸನ? ಅವರೆಲ್ಲ ಹಾಕೋದು ಬೇರೆ, ನೀನ್ ಹಾಕೋದು ಬೇರೆ ಅಲ್ವಾ? ಹೆಂಗಾಗ್ತೀಯ ಇಷ್ಟೊಂದು ಕಸನ? ಅದು ಟೆಂಪೋದಾಗ ತುಂಬ್ಕೊಂಬಂದ್ ನೀನು ಇಷ್ಟೊಂದು ಕಸ ತಗೊಂಬಂದ್ ಹಾಕಿದ್ರೆ ಹೀಗೆ ನಾವು ಪಂಚಾಯತಿಗೆ ಹೇಳೋದು ಕ್ಲೈನ್ ಮಾಡ್ಸೋದು. ನೀವು ತಗೊಂಬಂದ್ ಈಗ ಯಾಕೆ ಪಂಚಾಯತಿ ಗಾಡಿ ಬರಲ್ವಾ? ಹಾಕಕ್ಕಾಗಲ್ವಾ ನೀವು? ಪಂಚಾಯತಿ ಗಾಡಿ ಬರ್ತೈತಲ್ಲ, ಹೇಳಿ ಯಾಕೆ ಬರಲ್ಲ? ಯಾಕ್ರಿ ಯಾಕಪ್ಪ ಹಾಕ್ತೀನಿ ನೀನು ಇಲ್ಲಿ ಕಸ? ಫಸ್ಟ್ ಎತ್ಕೋದು, ಇಲ್ಲ ನಾನು ಈಗ ಪಂಚಾಯತಿ ಕರ್ಸ್ತೀನಿ, ಬಿಡಲ್ಲ. ಈಗ ಎತ್ಕೋ ವಾಪಸ್ಸು. ಓಯ್ ಎತ್ಕೋ ಫಸ್ಟ್ ವಾಪಸ್ಸು, ಕಸ ವಾಪಸ್ ಎತ್ಕೋ. ದಂಡ ಹಾಕಿಸ್ತೀನಿ ನಾನು ಹೇಳಿದೀನಿ. ಏನ್ ಗಂಗರಾಜಿಗೆ ಹೇಳಿದೀರಾ? ಫೋನ್ ಮಾಡ್ಲ ಅವ್ರಿಗೆ ಏನಂತ? ಅದಕ್ಕೆ ತಗೊಂಬಂದ್ ರೋಡ್ ಸೈಡಿಗೆ ಎಸ್ಬಿಡೋದಾ? ತಗೊಂಬಂದ್ ರೋಡಾಗ ಎಸ್ಬಿಡೋದಾ? ಓಡಾಡಕ್ಕಾಗಲ್ಲ ರೀ ಇಲ್ಲಿ ನಾವು. ಏನ್ ಕಸ ಇದು? ಕೋಳಿದ ಏನು? ಎತ್ಕೋ ಫಸ್ಟ್ ಎಲ್ಲ ವಾಪಸ್ ಎತ್ಕೋ. ತಗೊಂಬಂದ್ ನೀನು ಒಂದು ಟೆಂಪತ್ ಫುಲ್ ಎಸಿತಾ ಇದೆಯಾ ಅಂದ್ರೆ ಏನ್ ಅರ್ಥ ಇದು? ಆಯ್ತ್ರಿ, ನೀನ್ ಯಾಕ್ರಿ ರೋಡಾಗ ಎಸಿತ್ಯಾ? ಹೈವೇಲ್ ಎಸಿತಾರೇನ್ರಿ? ಆಯ್ತು, ದಂಡ ಹಾಕಿಸ್ತೀನಿ ತಗೋ. ನಾವು ಎಲ್ಲ ಪಂಚಾಯತಿ ಕಂಪ್ಲೇಂಟ್ ಕೊಡೋದು, ಕ್ಲೀನ್ ಮಾಡಿಸೋದು. ನೀವು ಅಲ್ಲ ರೀ, ಹಾಸ್ಪಿಟಲ್ ಆಗಿ ನೀನ್ ತಗೊಂಬಂದ್ ಎಸಿತಿಯಲ್ಲ, ನಿಮ್ಗೆ ಗೊತ್ತಾಗಲ್ವೇನ್ರಿ? ಕೇಳತ್ಗೆನೆ ನಿನ್ನಂತರ ಇಂತ ಕೆಲಸ ಮಾಡ್ತಾರಲ್ಲ, ಎಲ್ಲಾರನು ಕೇಳಬೇಕು. ಆಯ್ತಪ್ಪ, ನೀನ್ ಹೇಳು ಪಂಚಾಯತಿಯವರಿಗೆ 4 ದಿನದಿಂದ ಯಾಕೆ ಎತ್ತಿಲ್ಲ? ನೀನ್ ಯಾಕೆ ಸುಳ್ಳು ಹೇಳ್ತೀಯ? ಕರ್ಸು, ಫೋನ್ ಮಾಡು ನೋಡೋಣ. ಹಾಕೊಳ್ಳೋ ಎಲ್ಲಲೇ ಅಪ್ಪಿ. ಹಾಕೊಳ್ಳೋದು ಹಾಕೋ, ಅದು ನೀನ್ ಹಾಕಿದ್ದೆ, ನಾನು ನೋಡಿದ್ದೀನಿ. ಹಾಕೋ ಹಾಕೊಳ್ಳೋ. ಆಯ್ತು ಇರೋ, ಪಂಚಾಯತಿರು ಬರ್ತಾರೆ ಇರೋ, ಪಂಚಾಯತಿರು ಕರೆಸ್ತೀನಿ ಇರೋ. ಅವಾಜ್ ಬಿಡೋದೆಲ್ಲ ಬಿಡು, ಮಾಡಿರೋದು ತಪ್ಪು ಕೆಲಸ ಗೊತ್ತಾಯ್ತಾ? ರೋಡ್ ಸೈಡಾಗ ತಗೊಂಡ್ಬಿಡ್ರಿ, ಜಾಸ್ತಿ ಮಾತಾಡ್ಬೇಡ. ರೋಡ್ ಸೈಡಾಗ ಹಾಕ್ಬಿಟ್ಟು ಎತ್ಕೋದಿಲ್ಲ ಕಸ ಎತ್ಕೊ. ನೋಡಿ ಇನ್ನ ಅಲ್ಲಿ ಚೀಲ ನೋಡಲ್ಲಿ, ಚೀಲ ನೋಡು. ಚೀಲ ನೋಡಲ್ಲಿ, ಎತ್ಕೋ ಅಲ್ಲೇ ನೋಡಲ್ಲಿ, ಅಲ್ಲಿಲ್ವಾ ಅಲ್ಲಿ ಚೀಲ ನೋಡಲ್ಲಿ, ಎತ್ಕೋ. ಸುಮ್ನೆ ಎತ್ಕೊಳ್ಳೋದ್ ಕಲಿ, ಜಾಸ್ತಿ ಮಾತಾಡ್ಬಾರ್ದು. ಎತ್ಕೋ, ತಗೊಂಬಂದು ಒಂದೊಂದು ಟೆಂಪೋ ತಗೊಂಬಂದು ಹಾಕ್ತೀರ ರೋಡ್ ಸೈಡಾಗ ನೀವು. ಏನೆಲ್ಲ ಹಾಕನ? ಅದಕ್ಕೆ ತಗೊಂಬಂದು ರೋಡ್ ಸೈಡಾಗ ಹಾಕ್ಬಿಡೋದಾ? ಪಂಚಾಯತಿ ಕಸದ ಗಾಡಿ ಬರ್ತದೆ, ಅದಕ್ಕೆ ಹಾಕಕ್ಕಾಗಲ್ಲ ನಿಮ್ಗೆ. ನಿಮ್ ಟೈಮಿಂಗ್ಸಿಗೆ ಅವ್ರು ಕಾಯ್ತಾರ? ಮಾಡ್ರಿ ಫೋನ ಮಾಡ್ರಿ, ಗಂಗರಾಜಿಗೆ ಮಾಡ್ರಿ. ಅದ್ಯಾಕ್ರಿ ಎತ್ಕೊಳಲ್ಲ ಕಸ? ಕೇಳೋಣ. ಹಾಕು, ಮಾಡು. ಆಯ್ತು ಮಾಡಪ್ಪ, ಆಯ್ತು ಮಾಡು. ಸೈಡ್ಗೆ ಹಾಕು. ಹಾಕ್ತೀನಿ, ಮಾಡು. ಮಾಡು, ಸೈಡ್ಗೆ ಹಾಕ್ತೀನಿ, ಮಾಡು. ಯಾಕೆ ಎತ್ಕೊಳಲ್ಲ ಕೇಳೋಣ. ಮಾತಾಡು ಮಾಡ್ರಿ, ನೀವೇ ಮಾತಾಡ್ರಿ. ನಾನೆಲ್ಲ ಮಾತಾಡೋದು, ನೀನ್ ಏನ್ ಹೇಳ್ದೆ? ಇಸ್ಕೊಂತ ಇಲ್ಲ ಅಂತ ಹೇಳ್ದೆ ತಾನೆ? ಮಾತಾಡು, ಏನಂತ ಹೇಳ್ತೀವಿ ಹೇಳು, ಹೇಳ್ಬಿಟ್ಟು ಮಾಡು. ಕೊಡು, ಆಮೇಲೆ ನಾನು ಮಾತಾಡ್ತೀನಿ. ಕಸ ಇಲ್ಲಿ ರೋಡ್ ಸೈಡಾಗ ಹಾಕ್ತಾ ಇದೀವಿ, ಇವ್ರು ಬಂದು ಗಲಾಟೆ ಮಾಡ್ತಾವ್ರೆ, ನೀವ್ ಎತ್ಕೊಂತ ಇಲ್ಲ ಅಂತ ಕೇಳು. ಅದೇನ್ ಹೇಳ್ತಾರೆ ನೋಡೋಣ, ಹೇಳು.
ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನಾವೇನ್ ಮಾಡೋಣ? ಫೋನ್ ರಿಸೀವ್ ನಾವೇನ್ ಮಾಡೋಣ ಹೇಳು? ಯಾರು ತಪ್ಪದು? ನಿನ್ ರೋಡ್ ಸೈಡ್ ಹಾಕೋದ್ ತಪ್ಪ ಏನು? ಇದ್ಯಾರ್ದಿದು ನನಗೆ ಗೊತ್ತಿಲ್ಲ ಯಾರ್ದದು, ನನಗೆ ಗೊತ್ತಿಲ್ಲ. ಇದ್ಯಾರ್ದಿದು ನಿಮ್ಮ ಮುಂದೆ ನಡೀತಿರ್ತಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.